ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಯೋಗಿ ಅಂದರೆ ಯಾರು? ಯೋಗ ಮತ್ತು ಯೋಗಿ ಈ ಎರಡು ಶಬ್ದಗಳ ಬಗ್ಗೆ ಬಹಳಷ್ಟು ಗೊಂದಲ ಇದೆ ಹಲವಾರು ಕಡೆಯಲ್ಲಿ. ಅದು ಸಹಜವೇ. ಹೇಗೆ ನಮ್ಮ ಸಂಸ್ಕೃತಿಯಲ್ಲಿ ಮಹಾತ್ಮ ಅನ್ನೋ ಶಬ್ದವನ್ನು ಯಾರಿಗೆ ಕೊಡ್ಬೋದು, ಸ್ವಾಮಿ ಅಂತ ಯಾರನ್ನು ಕರೀತಾರೆ ಅನ್ನೋದಾಗಿ, ಯತಿ ಅಂದ್ರೆ ಯಾರು, ಆ ಪ್ರಕಾರವಾಗಿ ಯೋಗಿ ಅಂದ್ರೆ ಯಾರು, ಯಾರನ್ನು ಯೋಗಿ ಅಂತ ಕರಿಬಹುದು ಅನ್ನುವುದಾಗಿ ಪ್ರಶ್ನೆ ಬರುವುದು ಸಹಜವೇ. ಆ ಮಟ್ಟಿಗೆ ಯೋಗ ಮತ್ತು ಯೋಗಿ ಎರಡನ್ನೂ ಸ್ವಲ್ಪ ಪರಿಶೀಲಿಸಬೇಕಾಗತ್ತೆ. ಭಗವದ್ಗೀತೆಯಲ್ಲಂತೂ 18 ಅಧ್ಯಾಯಗಳಿಗೆ ಶೀರ್ಷಿಕೆಯು ಕೂಡ ಜ್ಞಾನಯೋಗ, ಭಕ್ತಿ ಯೋಗ, ವಿಷಾದ ಯೋಗ, ಕರ್ಮಯೋಗ ಇತ್ಯಾದಿಯಾಗಿ ಪ್ರತಿ ಶೀರ್ಷಿಕೆ ಯೋಗ ಅನ್ನುವ ಶಬ್ದದಿಂದ ಪೂರ್ಣಗೊಳ್ಳುತ್ತೆ. ಅದಂತೂ ಆ ಅಧ್ಯಾಯದ ವಿಷಯ ಅನ್ನುವ ಅರ್ಥದಲ್ಲಿದೆ ಹೊರತು ಬೇರೆ ಯಾವ ಅರ್ಥದಲ್ಲಿಲ್ಲ. ಆದರೆ ಯೋಗ ಶಬ್ದವನ್ನ ಗೀತೆಯಲ್ಲಿ ಹೇಗೆ ಬಳಕೆ ಮಾಡಿದ್ದಾರೆ ಅನ್ನುವುದನ್ನ ನೋಡುವ ಮೊದಲು ಸಾಮಾನ್ಯವಾಗಿ ನಾವೆಲ್ಲರೂ ಯಾವುದಕ್ಕೆ ಯೋಗ ಅಂತ ಕರಿತೀವಿ, ಯಾರನ್ನ ಯೋಗಿ ಅಂತ ಕರಿತೀವಿ, ಅದನ್ನು ಸ್ವಲ್ಪ ಆಲೋಚನೆ ಮಾಡೋಣ. ನಮ್ಮ ಕನ್ನಡದಲ್ಲಂತೂ ಬಹಳ ಮನೋರಂಜಕವಾದ ಒಂದು ಹೇಳಿಕೆ ಇದೆ, ಒಂದು ಗಾದೆ ಅಂತ ಹೇಳ್ಬೋದು. 1 ಹೊತ್ತು ಉಂಡವನು ಯೋಗಿ, 2 ಹೊತ್ತು ಉಣ್ಣುವವನು ಭೋಗಿ, 3 ಹೊತ್ತು ಉಣ್ಣುವವನು ರೋಗಿ, 4 ಹೊತ್ತು ಉಣ್ಣುವವನನ್ನು ಎತ್ಕೊಂಡು ಹೋಗಿ ಅಂತ ಒಂದು ಹೇಳಿಕೆ ಇದೆ. ಅದರಲ್ಲಿ ದಿನಕ್ಕೆ ಒಂದೇ ಸಾರಿ ಉಣ್ಣುವವನು ಯೋಗಿ ಅಂತ. ಅದು ನಾವು ತಪ್ಪು ಅಂತ ಹೇಳಲ್ಲ, ಆದ್ರೆ ಅದರಲ್ಲಿ ಒಂದು ಸಾರಿ ಊಟ ಮಾಡುವುದಕ್ಕಿಂತ ಹೆಚ್ಚಾಗಿ ಯಾರಲ್ಲಿ ತನ್ನ ನಾಲಿಗೆಯ ಮೇಲೆ ಒಳ್ಳೆಯ ಸಂಯಮ ಇದೆಯೋ ಅವನು ಯೋಗಿ. ನೀವು ತಿಳಿದಂತೆ ನಾಲಿಗೆ ಅನ್ನೋದು ಒಂದು ಕಡೆ ಜ್ಞಾನೇಂದ್ರಿಯ, ರುಚಿಯನ್ನ ತಿಳಿಯುವಂತಹ ಇಂದ್ರಿಯ. ಸಿಹಿಯೋ ಕಹಿಯೋ ಉಪ್ಪೋ ಖಾರವೋ ಗೊತ್ತಾಗುವುದು ನಮಗೆ ನಾಲಿಗೆಯಿಂದ. ಇನ್ನೊಂದು ಕಡೆ ಈ ನಾಲಿಗೆ ಅನ್ನೋದು ಕರ್ಮೇಂದ್ರಿಯವೂ ಕೂಡ, ಮಾತನಾಡುವಂತಹದ್ದು, ವಾಗೀಂದ್ರಿಯ. ವಿವೇಕ ಚೂಡಾಮಣಿಯಲ್ಲಿ ಒಂದು ಶ್ಲೋಕ ಹೇಗಿದೆ ಅಂತ ಹೇಳಿದ್ರೆ, ಯೋಗಸ್ಯ ಪ್ರಥಮಂ ದ್ವಾರಂ ವಾಂಗ್ ನಿರೋಧ ಅಂತ ಹೇಳಲಾಗಿದೆ. ನಾವು ನಮ್ಮ ಮಾತನ್ನ ಸ್ವಲ್ಪ ಬಿಗಿ ಹಿಡಿದ್ರೆ, ಎಲ್ಲಿ ಏನು ಹೇಳಬೇಕೋ ಅದು ಮಾತ್ರ ಹೇಳಿ ಮತ್ತೆ ಬೇರೆ ವಿಷಯಕ್ಕೆ ಬಾಯಿ ಮುಚ್ಕೊಂಡಿದ್ರೆ, ಮತ್ತು ಹೇಳುವುದನ್ನು ಕೂಡ ಸಂಕ್ಷಿಪ್ತವಾಗಿ, ಅದನ್ನು ತುಂಬಾ ಉದ್ದಕ್ಕೆ ಎಳೆಯದೆ ಆ ಕಡೆ ತುಂಬಾ ಸಂಕ್ಷಿಪ್ತ ಮಾಡಿದ್ರು ಕೂಡ ಕೆಲವರಿಗೆ ಅರ್ಥವೇ ಆಗಲ್ಲ ನೀವೇನು ಹೇಳಿದ್ದಂತ. ಎಷ್ಟು ವಿಸ್ತಾರದಲ್ಲಿ ಹೇಳಬೇಕೋ ಅಷ್ಟು ವಿವರವಾಗಿ ಹೇಳುವಂತಹದ್ದು ಒಂದು ಜನ್ಮ ಬೇಕೇನೋ ಅದಕ್ಕೆ ಸಾಧನೆ ಮಾಡಬೇಕಾದ್ರೆ. ಯೋಗ ಶಬ್ದವನ್ನ ಆ ರೀತಿಯಾಗಿ ಉಣ್ಣುವುದರಲ್ಲಿ, ಮಾತನಾಡುವುದರಲ್ಲಿ ಸಂಯಮ ಇರುವವರ ಬಗ್ಗೆ ಹೇಳಲಾಗ್ತದೆ. ಭಗವದ್ಗೀತೆಯಲ್ಲಿ ಮತ್ತೊಂದೇನೆಂದ್ರೆ, ನೀವು ನೋಡ್ತೀರಾ, ಶ್ರೀಕೃಷ್ಣ ಹೇಳ್ತಾನೆ, ಲೋಕೇಸ್ಮಿನ್ ವಿವಿಧಾನಿಷ್ಠ ಪುರಾ ಪ್ರೋಕ್ತ ಮಯಾನಘ ಜ್ಞಾನಯೋಗೇನ ಸಾಂಖ್ಯಾನಾಂ ಕರ್ಮಯೋಗೇನ ಯೋಗಿನ. ಸಾಧನೆಯಲ್ಲಿ ಎಲ್ಲಿಯವರೆಗೆ ನಮಗೆ ವಿಶೇಷವಾದ ವಿವೇಕ ವೈರಾಗ್ಯಗಳು ಬಂದಿಲ್ವೋ ಅಲ್ಲಿವರೆಗೆ ದೊಡ್ಡ ಧ್ಯಾನ ಮಾಡ್ತೀವಿ, ಒಂದ್ ಕಾಲ ಮೇಲೆ ನಿಂತ್ಕೊಂಡಿರ್ತೀವಿ, ಆಮೇಲೆ ಬ್ರಹ್ಮಚಿಂತನವೇ ಮಾಡ್ತೀನಿ ನಾನು ಇನ್ ಮುಂದೆ ಅಂತೆಲ್ಲ ಹೇಳಿದ್ರೆ ಅದು ನಡೆಯೋದಿಲ್ಲ. ಎಷ್ಟೋ ವೇದಾಂತ ಓದುವವರು ಸಂಕಲ್ಪ ಮಾಡ್ತಾರೆ. ನಾನು 84ರಿಂದ 86 ಮಧ್ಯ ಬಾಂಬೆ ಆಶ್ರಮದಲ್ಲಿ ವೇದಾಂತ ಓದಿದಾಗ ಕೆಲವು ಮಿತ್ರರು ಮತ್ತು ನಾನು ಕೂಡ ಒಂದು ಸಂಕಲ್ಪ ಮಾಡಿದ್ವಿ. ಸಂಕಲ್ಪ ಅನ್ನಿ ಅಥವಾ ಹೇಳಿದ್ವಿ ಒಂದು 2-3 ಜನರಿಗೆ, ನಾವು ಇಷ್ಟೆಲ್ಲ ಗ್ರಂಥಗಳನ್ನು ಇಲ್ಲಿ ಓದಿದ್ವಲ್ಲ, ಇನ್ನು ನಾನು ಬಹಳ ಒಂದು ಉದಾತ್ತವಾದ, ಬಹಳ ಮುಂದುವರಿದ ಒಂದು ಗ್ರಂಥವನ್ನು ಮಾತ್ರ ಹಿಡ್ಕೊಂಡು ಅದರಲ್ಲಿ ಆಳಕ್ಕೆ ಹೋಗ್ತೀನಿ, ಬೇರೆ ಏನು ಓದಕ್ ಹೋಗಲ್ಲ. ಒಬ್ರು ಹೇಳಿದ್ರು ಬರೇ ಬೃಹದಾರಣ್ಯಕೋಪನಿಷತ್ತು ಓದ್ತೀನಿ, ಇನ್ನೊಬ್ರು ಹೇಳಿದ್ರು ಗೀತೆಯನ್ನ ಮಾತ್ರ ಓದ್ತೀನಿ. ನಾನು ಹೇಳಿದೆ ರಮಣ ಮಹರ್ಷಿಗಳ ಸದ್ದರ್ಶನವನ್ನ ಗಟ್ಟಿ ಹಿಡ್ಕೊಳ್ತೀನಂತ. ಆಮೇಲೆ ಆ ನಿರ್ಧಾರ, ಆ ನಿಶ್ಚಯ, ಆ ಸಂಕಲ್ಪ ಗಾಳಿಯಲ್ಲಿ ತೇಲಿ ಹೋಯ್ತಾ, ನೀರಲ್ಲಿ ಮುಳುಗಿ ಹೋಯ್ತಾ, ಅಥವಾ ಹಾಗೆ ಬುಮ್ ಅಂತ ಕಣ್ಮರೆ ಆಯ್ತೋ ಗೊತ್ತಿಲ್ಲ. ನೋಡುತ್ತಾ ನೋಡುತ್ತಾ ತಿಂಗಳುಗಳು ಕಳೆದವು, ವರ್ಷಗಳು ಕಳೆದವು, ದಶಕಗಳು ಕಳೆದವು. ಆ ಪ್ರಕಾರವಾಗಿ ನಾನು ಉಪನಿಷತ್ ಚಿಂತನ ಮಾಡ್ತೀನಿ, ನಾನು ಗೀತೆಯ ಆಳಕ್ಕೆ ಹೋಗ್ತೀನಿ,
ನಾನು ಧ್ಯಾನ ಮಾಡ್ತೀನಿ, ದಿವಸಕ್ಕೆ 4 ಗಂಟೆ 5 ಗಂಟೆ ಧ್ಯಾನ ಮಗ್ನನಾಗಿ ಕುಳಿತುಕೊಳ್ತೀಯ ಅಂತ ಹೇಳಿದವರೆಲ್ಲ ಏನೂ ಇಲ್ಲ. ದಿವಸಕ್ಕೆ ಒಂದ್ಸಾರಿ ಕೂಡ ಧ್ಯಾನ ಕೂತ್ಕೊಳ್ಳೋದು ಕಷ್ಟ ಆಗ್ತಿತ್ತು. ಅದಕ್ಕೋಸ್ಕರ ಶ್ರೀಕೃಷ್ಣ ಹೇಳ್ತಾನೆ, ಕರ್ಮಯೋಗೇನ ಯೋಗಿನ. ಯಾರಲ್ಲಿ ವಿವೇಕ ವೈರಾಗ್ಯಗಳು ವಾಸ್ತವವಾಗಿ ಅಷ್ಟು ಬೆಳೆದಿಲ್ವೋ ಅವರು ತಮ್ಮ ಕರ್ತವ್ಯಗಳನ್ನು ಪಾಲನೆ ಮಾಡುತ್ತಾ, ತಮ್ಮ ಸ್ವಾರ್ಥವನ್ನು ಬಿಡುತ್ತಾ, ನಮ್ಮ ಒಳಗಿರುವಂತಹ ನಾನು ನನ್ನದು ಅನ್ನೋ ಅಹಂಕಾರ ಮಮಕಾರಗಳನ್ನು ಬಿಡುತ್ತಾ ಬಹಳ ಜಾಗರೂಕರಾಗಿ ದಿನದಿನವೂ ಜಾಗ್ರತೆಯಿಂದ ಬದುಕಿದ್ರೆ ಆಗ ಅದೇ ಸರಿ ಅವರಿಗೆ. ಅದರಿಂದ ಅವರಿಗೆ ವಿವೇಕ ವೈರಾಗ್ಯಗಳು ಬರ್ತವೆ. ಆ ರೀತಿ ಕರ್ಮಯೋಗವನ್ನು ಅಭ್ಯಸಿಸುವವರಿಗೆ ಶ್ರೀಕೃಷ್ಣ ಯೋಗಿ ಅಂತ ಕರೆದಿದ್ದಾನೆ. ಜ್ಞಾನ ಯೋಗವನ್ನು ಪೂಜ್ಯ ಸ್ವಾಮಿ ಚಿನ್ಮಯಾನಂದರು ಹೇಳ್ತಾ ಇದ್ರು, ದಿ ಕಂಟೆಂಪ್ಲೇಟಿವ್ ಲೈಫ್. ಒಂದು ತತ್ವವನ್ನು ತಗೊಂಡು ಕಣ್ಣು ಮುಚ್ಚಿ ಬಾಯಿ ಮುಚ್ಚಿಕೊಂಡು ಚಿಂತನೆ ಮಾಡ್ತಾ, ಅದು ಅಷ್ಟು ಸುಲಭ ಅಲ್ಲ. ಅದು 1000 ಇರಬಹುದು, ಅವರಿಗೆ ಸಾಧ್ಯ ಆಗುತ್ತೆ. ಅದಕ್ಕೆ ಜ್ಞಾನ ಯೋಗ. ಆ ಸಾಧನೆ ಮಾಡುವವರಿಗೆ ಸಾಂಖ್ಯರು ಅಂತ ಹೆಸರು. ಸಾಂಖ್ಯರಿಗೆ ಜ್ಞಾನಯೋಗ ಮತ್ತು ಯೋಗಿಗಳಿಗೆ ಕರ್ಮಯೋಗ. 6ನೇ ಅಧ್ಯಾಯದಲ್ಲೂ ಭಗವಂತ 6 ವೃಕ್ಷೋರ್ ಮುನೇರ್ ಯೋಗಂ ಕರ್ಮ ಕಾರಣ ಮುಚ್ಯತೆ ಯೋಗಾರೂಢಸ್ಯ ತಸ್ಯೈವ ಶಮ ಕಾರಣ ಮುಚ್ಯತೆ. 6 ವೃಕ್ಷೋ, ಹತ್ತಲು ಹೊರಟವನು, ಹತ್ತಲು ಬಯಸುವವನು. ಏನನ್ನು ಹತ್ತೋದು ಅಲ್ಲಿ ಸ್ಪಷ್ಟವಾಗಿ ಹೇಳದಿದ್ರು ಕೂಡ ಮತ್ತೇನಲ್ಲ, ವಿವೇಕ ವೈರಾಗ್ಯಗಳ ಒಂದು ಉತ್ಕೃಷ್ಟತೆ. ಅದನ್ನ ಒಂದು ಕುದುರೆ ಅಂತ ಭಾವಿಸಿ, ಆ ವಿವೇಕ ವೈರಾಗ್ಯಗಳ ಒಂದು ಉತ್ಕೃಷ್ಟತೆ, ಹೈ ಲೆವೆಲ್ ಆಫ್ ಡಿಸ್ಕ್ರಿಮಿನೇಷನ್ ಅಂಡ್ ಡಿಸ್ಪ್ಯಾಷನ್, ಅದನ್ನ ಇನ್ನು ಹತ್ತಿಲ್ಲ, ಆ ಮಟ್ಟಕ್ಕೆ ಬಂದಿಲ್ಲ. ಅವರು 6 ವೃಕ್ಷಗಳು ಆರೋಹಣ ಮಾಡಲು ಇಚ್ಛಿಸುವವರು, ಉದ್ದೇಶಿಸುವವರು. ಅವರು ಕರ್ಮದಲ್ಲೇ ಇರಬೇಕು, ಅವರಿಗೆ ಯೋಗಿ ಅಂತ ಹೆಸರು. ಮತ್ತು ಆರೂಢಸ್ಯ, ಯೋಗ ಆರೂಢಸ್ಯ, ಅಲ್ಲಿ ನೋಡಿ ಯೋಗ ಶಬ್ದದಿಂದ ಆ ಸಾಧನೆ ಮಾರ್ಗವನ್ನು ಹೇಳಲಾಗಿದೆ. ಆ ಸಾಧನೆ ಮಾರ್ಗದಲ್ಲಿರುವವನು ಯೋಗಿ ಅಂತ ಹೇಳಲಾಗಿದೆ. ಯಾವ ಸಾಧನೆ? ತನ್ನಲ್ಲಿರುವ ಚಿತ್ತದ ಅಶುದ್ಧಿಗಳನ್ನ ಸೇವಾ ಮಾರ್ಗದಿಂದ ಅಥವಾ ನಿಷ್ಕಾಮವಾಗಿ ಭಗವಂತನನ್ನು ಆರಾಧಿಸುವುದರಿಂದ. ಅದು ನಿಮಗೆ ಬಿಟ್ಟದ್ದು. ನೀವು ಜನಸೇವೆ ಮಾಡಿ ಬಹಳ ಒಳ್ಳೆಯದು, ಅಥವಾ ಜನಾರ್ದನನ ಸೇವೆ ಮಾಡಿ ಚಿಂತೆ ಇಲ್ಲ. ನೀವು ನರಸೇವೆ ಮಾಡಿ ಸಂತೋಷ, ಅಥವಾ ನಾರಾಯಣನ ಸೇವೆ ಮಾಡಿ, ದೇವರ ಸೇವೆ ಮಾಡಿ ಅಥವಾ ಜನರ ಸೇವೆ ಮಾಡಿ. ಅಂತೂ ದೇವರ ಸೇವೆ ಆಗಲಿ ಜನರ ಸೇವೆ ಆಗಲಿ, ಎರಡರಲ್ಲಿಯೂ ಸಾಮಾನ್ಯವಾದದ್ದೇನು? ನೀವು ನಾನು ನನ್ನದು ಅನ್ನುವುದನ್ನ ಪೋಷಿಸುವುದಿಲ್ಲ, ಅಲ್ಲಿ ನಿಮ್ಮೊಳಗೆ ನೀವು ಪ್ರೋತ್ಸಾಹಿಸುವುದಿಲ್ಲ. ನಾನು ನನ್ನದು, ನನ್ನ ಭೋಗ, ನನ್ನ ಸುಖ, ನನ್ನ ಹೆಸರು, ನನ್ನ ಕೀರ್ತಿ, ನನಗಿರುವ ಅನುಕೂಲತೆಗಳು, ಇವುಗಳನ್ನೆಲ್ಲ ಸ್ವಲ್ಪ ಹಿಂದಿಟ್ಟು ಮುಖ್ಯವಾಗಿ ಮುಂದೇನಿಡಬೇಕು? ಇತರರ ಸೇವೆ ಅಥವಾ ಪರಮಾತ್ಮನಿಗೆ ಸಂತೋಷವಾಗುವಂತಹದ್ದೇನಾದ್ರು ಮಾಡಬೇಕು. ಪೂಜೆ ಇರ್ಬೋದು, ಜಪ ಇರ್ಬೋದು, ಚಿಂತನೆ ಇರ್ಬೋದು. ಹಾಗೆ ಅವರು ಯೋಗಿ. ಹೀಗೆ ಯೋಗ ಶಬ್ದದಿಂದ ಕೆಲವಾರು ಹೇಳ್ತಾ ಬರ್ತಾರೆ. ಇನ್ನೊಂದು ಶ್ರೀಕೃಷ್ಣನೇ ಹೇಳ್ತಾನೆ, ತಸ್ಮಾದ್ ಯೋಗಿ ಭವಾರ್ಜುನ. ಒಬ್ಬ ಭಗವದ್ಗೀತೆಯಲ್ಲಿ ಎಷ್ಟೆಲ್ಲ ಕಡೆಯಲ್ಲಿ ಯೋಗ ಶಬ್ದ ಹೇಳ್ತಾರೆ ಅನ್ನೋದು ನಾನು ಲೆಕ್ಕ ಮಾಡಿಲ್ಲ. ಒಂದು 50 ಕಡೆಯಲ್ಲಿ ಯೋಗ, ಯೋಗಿ ಅಂತ ಹೇಳಿರ್ಬೇಕು. ಯೋಗ ಅನ್ನುವುದನ್ನ ಎಲ್ಲ ಸಾಧನೆಗಳಲ್ಲಿ ಹೇಳಲಾಗಿದೆ. ಮತ್ತು ಎಲ್ಲ ಸಾಧನೆಗಳ ಮೂಲಕ ಯಾರಾದರೂ ಒಂದು ಶ್ರೇಷ್ಠವಾದ ಒಳ್ಳೆಯ ಗುಣಮಟ್ಟದ ಮನಸ್ಥಿತಿಗೆ ಬಂದ್ರೆ ಅವರು ಯೋಗಿ. ಒಂದು ಸುಭಾಷಿತ ಇದೆ ಎಲ್ಲೋ ಕಡೆ, ಕ್ಷಮಾರ್ಥಂ ಸರ್ವ ಸಾಧನಾನಿ ಉಕ್ತಾನಿ ಮನೀಷಿಭಿಹಿ. ತಿಳಿದವರು ಎಲ್ಲ ಸಾಧನೆಗಳನ್ನ, ಎಲ್ಲ ಶಾಸ್ತ್ರಗಳನ್ನು, ಕ್ಷಮಾರ್ಥಂ ಸರ್ವಶಾಸ್ತ್ರಾಣಿ ಪ್ರೋಕ್ತಾನಿ ಮನೀಷಿಭಿಹಿ, ತಿಳಿದವರು ಶಾಸ್ತ್ರಗಳನ್ನೆಲ್ಲ ಯಾಕೆ ಹೇಳಿದ್ದಾರಂದ್ರೆ ಶಮಕ್ಕೋಸ್ಕರ. ಶಮ ಅಂತ ಹೇಳಿದ್ರೆ ಶಾಂತಿ. ಎಂತಹ ಶಾಂತಿ? ಆ ಇಂದ್ರಿಯಗಳ ಚಪಲತೆ ಇದೆಯಲ್ಲ, ಅದಕ್ಕೆ ಬಲಿ ಬೀಳದೆ ನಮ್ಮನ್ನು ನಾವು ಶಾಂತವಾಗಿಟ್ಕೊಳ್ಳುವಂಥದ್ದು. ಮಾತಿನ ಚಾಪಲ್ಯ ಇದೆಯಲ್ಲ, ಈ ಮೊದಲು ಹೇಳಿದ್ವಿ ಜಿಹ್ವಾ ಚಾಪಲ್ಯ, ಇದನ್ನು ತಿನ್ನಬೇಕು ಅದನ್ನು ಕುಡಿಬೇಕು ಅನ್ನುವಂತಹದ್ದು ಚಾಪಲ್ಯ ಇತ್ತು ನಮ್ಮಲ್ಲಿ. ಆಮೇಲೆ ಇದನ್ನು ಹೇಳಬೇಕು,
ಇವತ್ತೇ ಹೇಳ್ಬಿಡ್ತೀನಿ, ಅವ್ರ ಮುಖದ ಮೇಲೆ ಹೇಳ್ಬಿಡ್ತೀನಿ, ಏನ್ ಬೇಕಾದ್ರೂ ಆಗ್ಲಿ, ನಾನು ಏನ್ ಹೆದರೋದಿಲ್ಲ ಅಂತ ಹೇಳೋದು. ಕೊನೆ ಪಶ್ಚಾತ್ತಾಪ, ಅಯ್ಯೋ ಅಲ್ಲಿ ಹೇಳ್ಬಾರ್ದಿತ್ತು, ಈಗ ಫಜೀತಿ ಆಯ್ತು ಅಂತ. ಆದ್ರಿಂದ ಮಾತನಲ್ಲಾಗ್ಲಿ ಊಟದಲ್ಲಾಗ್ಲಿ ಚಾಪಲ್ಯಕ್ಕೆ ಒಳಗಾಗುವುದು ಬೇಸರದ ಸಂಗತಿ. ಆ ಪ್ರಕಾರ ಮಾಡದೆ ಶಮ, ಶಾಂತಿ. ಕೆಲವೊಮ್ಮೆ ನಾಲಿಗೆ ತುದಿಗೆ ಬಂದಿರುತ್ತೆ, ಅಷ್ಟರೊಳಗಾದ್ರೂ ಇದು ಸರಿಯಾಗೋದಿಲ್ಲ, ಈಗ ನಾನು ಹೇಳ್ತಕ್ಕದ್ದಲ್ಲ, ಈ ಪ್ರಕಾರ ಜವಾಬ್ದಾರಿ ಇಲ್ಲದೆ ಮಾತಾಡಿ ಬಹಳ ಕಷ್ಟಪಟ್ಟಿದ್ದೇನೆ ಮೊದಲು, ಇವತ್ತು ಆ ತಪ್ಪನ್ನು ಮಾಡೋದಿಲ್ಲ ಅನ್ನೋದಾಗಿ ನಿಲ್ಲಿಸಿದ್ರೆ ಅದು ಶಮ. ಶಮಾರ್ಥಂ ಸರ್ವಶಾಸ್ತ್ರಾಣಿ ಪ್ರೋಕ್ತಾನಿ ಮನೀಷಿಭಿಃ ಸಯೇವ ಸರ್ವಶಾಸ್ತ್ರಜ್ಞ ಯಸ್ಯ ಶಾಂತಂ ಮನಸ್ಸದಾ. ಯಾರ ಮನಸ್ಸು ಶಾಂತವಾಗಿರುತ್ತೋ ಬೇರೆ ಬೇರೆ ಪರಿಸ್ಥಿತಿಗಳಲ್ಲಿ, ಕೆಲವೊಮ್ಮೆ ಪ್ರಲೋಭನೆಗಳು ಸಿಗುತ್ತೆ. ಈಗ ಎಲ್ಲ ನೋಡಿ, ಅದೇನು ಸೈಬರ್ ಫ್ರಾಡ್, ಇಂಟರ್ನೆಟ್ ಫ್ರಾಡ್, ಅಂತರ್ಜಾಲದಲ್ಲಿ ಮೋಸ. ಮೊಬೈಲ್ನಲ್ಲಿ ಯಾರೋ ಫೋನ್ ಮಾಡ್ತಾರೆ, ನಿಮಗೆ ದೊಡ್ಡ ಪಾರ್ಸೆಲ್ ಬಂದಿದೆ, ಅದು ನಿಮ್ಮ ಮನೆಗೆ ಕೊಡ್ಬೇಕಾದ್ರೆ ಪ್ರೆಸ್ 1 ಒತ್ತಿ, 9 ಒತ್ತಿ, 2 ಒತ್ತಿ, 10 ಒತ್ತಿ, 0 ಒತ್ತಿ, ಅದು ಒತ್ತಿ ಇದು ಒತ್ತಿ ಅಂತ ನಮ್ಮ ಕುತ್ತಿಗೆನೆ ಒತ್ತಾರ, ಅವ್ರು ಕುತ್ತಿಗೆನೆ ಹಿಸ್ತಾರೆ. ಆ ಪ್ರಕಾರ ಅವ್ರು ಹೇಳ್ದಾಗೆ ಇದು ಒತ್ತಿ ಅದು ಒತ್ತಿದ್ರೆ ಎಂತೆಂಥ ರೀತಿಯಲ್ಲಿ ಮೋಸಗಳಾಗ್ತವೆ. ತುಂಬಾ ಓದಿದವರಿಗೂ ಕೂಡ ಇತ್ತೀಚೆಗೆ ಎಷ್ಟೋ ಬಾರಿ ಮೋಸಗಳಾಗಿವೆ. ಯಾರೊಬ್ರು ಬಹಳ ಓದಿದ ಹುಡುಗಿ, ಬಹಳ ಪದವೀಧರೆ, ಜಾಣಿ, ಐಫೋನ್ ಇಟ್ಕೊಂಡಿದ್ಲು ಅವಳು. ಅದು ತಗೊಂಡು ಬೆಂಗಳೂರು ಏರ್ಪೋರ್ಟ್ ನಲ್ಲಿ, ಅವಳ ಹತ್ರ ತುಂಬಾ ಹಣವೂ ಇತ್ತಂತ ಕಾಣುತ್ತೆ. ಆ ಬಿಸ್ನೆಸ್ ಲೌಂಜ್ ಅಂತಿರುತ್ತಲ್ಲ, ಸ್ವಲ್ಪ ಬೇಗ ಹೋಗಿದ್ಲು. ಸ್ವಲ್ಪ ಅಲ್ಲಿ ಒಳಗೆ ಕೂತ್ಕೊಂಡು ಬಹಳ ಚೆನ್ನಾಗಿರುತ್ತೆ, ಕೂತ್ಕೊಂಡು ಸ್ವಲ್ಪ ವಿಶ್ರಾಂತಿ ಮಾಡೋಣ, ಆಮೇಲೆ ವಿಮಾನ ಹೊರಡ್ಬೇಕನ್ನುವಾಗ ಹೇಗೂ ಹೊರಗೆ ಬಂದು ಹತ್ಬೇಕು. ಅಲ್ಲಿ ಒಬ್ಬ ಕೌಂಟರ್ ನಲ್ಲಿ ನಿಂತವನೇ, ಮೇಡಮ್ ನೀವು ಲೌಂಜ್ ಒಳಗೆ ಹೋಗ್ತಿದ್ದೀರಾ, ಸ್ವಲ್ಪ ಅದು ನೀವು ನಿಮ್ಮ ಮೊಬೈಲ್ ಅಲ್ಲಿ ಇದ್ ಮಾಡಿ ಅದ್ ಮಾಡಿ ಅಂತ ಹೇಳಿ, ಕೊನೆಗೇನು ಸ್ಕ್ರೀನ್ ಶೇರಿಂಗ್ ಅಂತ, ಇವಳು ಸ್ಕ್ರೀನ್ ಅಲ್ಲಿ ಇರೋದು ಅವನ ಸ್ಕ್ರೀನಿಗೂ ಬರುವ ಹಾಗೆಲ್ಲ ಏನೋ ಮಾಡಿ, ಬಹಳ ಉಪಕಾರ ಮಾಡುವ ಹಾಗೆ, ಅದೇನೋ ಒಂದು ಫಾರ್ಮ್ ಫಿಲ್ಅಪ್ ಆಗ್ಬೇಕು. ಈಗೆಲ್ಲ ನೋಡಿ ಸೆಕ್ಯೂರಿಟಿಗೋಸ್ಕರ ನಮ್ಮ ಲೌಂಜ್ ಒಳಗೆ ಯಾರೆಲ್ಲ ಬರ್ತಾರ ಅವ್ರದ್ದೆಲ್ಲ ಇಷ್ಟು ವಿವರಗಳು ಬೇಕು ಅಂತ ಹೇಳ್ಬಿಟ್ಟು ಆ ಹುಡುಗಿ ಬಹಳ ಆಯಾಸಗೊಂಡಿಲ್ಲ ಆ ದಿನ. ಅವನು ಹೇಳಿದಾಗ ಅದು ಒತ್ತಿದ್ಲು ಇದು ಒತ್ತಿದ್ಲು, ಅವಳು ಸ್ಕ್ರೀನ್ ಅವನ ಸ್ಕ್ರೀನ್ ಅಲ್ಲಿ ತೋರುವ ಹಾಗೆ ಮಾಡಿದ್ಲು. ಆಮೇಲೆ ಒಳಗೆ ಹೋಗಿ ಕೂತ್ಲು ಸ್ವಲ್ಪ ಹೊತ್ತು. ಮರುದಿನ ನೋಡಿದ್ರೆ 86,000 ರೂಪಾಯಿ ಅವರ ಬ್ಯಾಂಕ್ ಅಕೌಂಟ್ ಇಂದ ಹೋಗ್ಬಿಟ್ಟಿದೆ ಆ ಸಮಯದಲ್ಲಿ. ಇಂತಹ ಪರಿಸ್ಥಿತಿಯಲ್ಲಂತೂ ತುಂಬಾ ಜಾಗ್ರತೆಯಾಗಿರ್ಬೇಕು. ಅವಾಗ ಒಮ್ಮೆಲೆ ಏನೋ ಹೇಳ್ಬಿಡೋದು, ಒಮ್ಮೆಲೆ ಏನೋ ಒಪ್ಪಿಬಿಡೋದು, ಅದೆಲ್ಲ ಸಲ್ಲದು. ಯಾರ ಮನಸ್ಸು ವಿವೇಕ ವೈರಾಗ್ಯಗಳಿಂದ ಒಡಗೂಡಿ ಶಾಂತವಾಗಿರ್ತದೆ ಅವನೇ ಸರ್ವಶಾಸ್ತ್ರಜ್ಞ. ಯಾರು 1000 ಪ್ರವಚನಗಳನ್ನು ಕೊಟ್ಟಿದ್ದಾನೋ, 25 ಪುಸ್ತಕಗಳನ್ನು ಬರೆದಿದ್ದಾನೋ ಅವನು ಶಾಸ್ತ್ರಜ್ಞ ಅಂತ ಹೇಳಬೇಡಿ. ಪುಸ್ತಕ ಬರೆದಿದ್ರು ಚಿಂತೆ ಇಲ್ಲ, 100 ಕಡೆ ಹೋಗಿ ಪ್ರವಚನ ಕೊಡದಿದ್ರು ಬೇಸರವಿಲ್ಲ. ದಿನವೂ ನಮ್ಮ ವ್ಯವಹಾರಗಳಲ್ಲಿ ಇಂದ್ರಿಯಗಳ ಸಂಯಮ ಇದ್ರೆ ಅವನೇ ಯೋಗಿ ಅಂತ. ಆದರೆ ಸುತ್ತಿ ಬಳಸಿ ಯೋಗಿ ಅನ್ನುವ ಶಬ್ದಕ್ಕೆ ಗೀತೆಯಲ್ಲಿ ಕೂಡ ಭಕ್ತಿ ಯೋಗಿ, ಜ್ಞಾನಯೋಗಿ, ಕರ್ಮಯೋಗಿ, ಧ್ಯಾನ ಯೋಗಿ, ಯೋಗಿನೋ ಯಥಚಿತ್ತಸ್ಯ ಯುಂಜತೋ ಯೋಗಮಾತ್ಮನಃ. ಬಹಳ ಧ್ಯಾನಾಭ್ಯಾಸದಲ್ಲಿ, ಮೆಡಿಟೇಷನ್ ಅನ್ನುವ ಪ್ರಯತ್ನದಲ್ಲಿ ಮುಂದುವರಿದವನು. ಯಥಾ ದೀಪೋ ನಿವಾತಸ್ಥೋ ನೇಂಗತೆ ಸೋಪಮಾ ಸ್ಮೃತ ಯೋಗಿನೋ ಯಥಚಿತ್ತಸ್ಯ ಯುಂಜತೋ ಯೋಗಮಾತ್ಮನಃ ಅಂತ ಹೇಳಿದ್ದಾನೆ ಶ್ರೀಕೃಷ್ಣ. ಹೇಗೆ ಒಂದು ಗಾಳಿ ಇಲ್ಲದಂತಹ ಪ್ರದೇಶದಲ್ಲಿ ಉರಿಯುತ್ತಿರುವ ದೀಪದ ಜ್ವಾಲೆ ನೇರವಾಗಿರುತ್ತೆ, ಅಲಗಾಡುವುದಿಲ್ಲ, ಒಂದೇ ರೀತಿಯಲ್ಲಿ ಊರ್ಧ್ವಮುಖವಾಗಿ ಪ್ರಜ್ವಲಿಸುತ್ತಾ ಇರುತ್ತಲ್ಲ, ಆ ಜ್ವಾಲೆಯ ರೀತಿಯಲ್ಲಿ ನಿಮ್ಮ ಮನಸ್ಸು ನಿಶ್ಚಲವಾಗಿದ್ದಾಗ ಅದು ನಿಜವಾದ ಧ್ಯಾನ. ಆ ಶ್ಲೋಕದಲ್ಲೂ ಕೂಡ ಯೋಗಿನಃ ಯಥಚಿತ್ತಸ್ಯ ಯುಂಜತೋ ಯೋಗಮಾತ್ಮನಃ, ಆತ್ಮಯೋಗವನ್ನ, ಹೊರ ವಿಷಯಗಳಿಂದ ಮನಸ್ಸನ್ನ ಒಳಗೆಳೆದುಕೊಂಡು ಆತ್ಮದಲ್ಲಿ ನಿಲ್ಲಿಸುವಂತಹ ಒಂದು ಸಾಧನೆಯಲ್ಲಿ ತೊಡಗಿರುವಂತಹ ಒಬ್ಬ ವ್ಯಕ್ತಿ, ಮಹಿಳೆ ಆಗಲಿ ಪುರುಷನಾಗಲಿ, ಅವಳ ಅಥವಾ ಅವನ ಮನಸ್ಸು ಆ ಪ್ರಕಾರ ದೀಪದ ಜ್ವಾಲೆಯ ತರ ಇದ್ರೆ ಆಗ ಆತ ಅಥವಾ ಆಕೆ ಯೋಗಿ ಅನ್ನುವುದಾಗಿಯೂ ಬಂದಿದೆ. ಮತ್ತು 6ನೇ ಅಧ್ಯಾಯವನ್ನು ಇನ್ನೊಮ್ಮೆ ಉದಾಹರಿಸುವುದಿದ್ರೆ, ಮೊದಲನೇ ಶ್ಲೋಕದಲ್ಲಿ ಅನಾಶ್ರಿತ ಕರ್ಮ ಫಲಂ ಕಾರ್ಯಂ ಕರ್ಮ ಕರೋತಿ ಯಃ ಸಸನ್ಯಾಸಿ ಚ ಯೋಗಿ ಚ
ನ ನಿರಗ್ನಿಹಿ ನ ಚಾಕ್ರಿಯ. ಬಹಳ ಪವರ್ಫುಲ್ ಶ್ಲೋಕ ಅದು. ದಿನದಿನವೂ ನಿಮಗೆ ಎಲ್ಲಾದ್ರೂ ತುಂಬಾ ಒತ್ತಡ ಆದಾಗ, ಬೇಸರ ಆದಾಗ, ದುಃಖ ಆದಾಗ, ಏಕಾಂಗಿತನ ನಿಮ್ಮನ್ನ ಚಡಪಡಿಸುವಂತೆ ಮಾಡಿದಾಗ, ವ್ಯಥೆ ಆದಾಗ, ಮನಸ್ಸಲ್ಲಿ ಬೇಗುದಿಯ ಅನುಭವ ಬಂದಾಗ, ಇಡೀ ಗೀತೆಯಲ್ಲಿ, ಪೂರ್ತಿ ಗೀತೆಯಲ್ಲಿ 6ನೇ ಅಧ್ಯಾಯದ 1ನೇ ಶ್ಲೋಕ ನೀವು ಸ್ವಲ್ಪ ಮನಸ್ಸಿಗೆ ತಂದ್ಕೊಂಡು ಸ್ವಲ್ಪ ಅದ್ರ ಮೇಲೆ ಚಿಂತನೆ ಮಾಡಿದ್ರೆ ಎಲ್ಲ ಒತ್ತಡ ದೂರ ಆಗ್ಲಿಕ್ಕೆ ಸಾಧ್ಯ. ಯಾಕೆ? ಅನಾಶ್ರಿತ ಕರ್ಮಫಲ. ನಮ್ಮ ಬೇಸರ, ನಮ್ಮ ಚಿಂತೆ, ನಮ್ಗೆ ನಮ್ಮ ಬಗ್ಗೆ ಒಂದು ರೀತಿ ನಾವೇನು ಪ್ರಯೋಜನ ಇಲ್ಲ, ನಾವು ಸೋತೆವು, ನಾವು ಯಾವ ಕೆಲಸಕ್ಕೆ ಬರೆದಿರುವವರು ಇತ್ಯಾದಿ ಎಲ್ಲ ಭಾವನೆ ಬರೋದು ಯಾವಾಗ ಗೊತ್ತೇ? ಯಾವಾಗ ನಮಗೆ ಏನು ಮನ್ನಣೆ ಸಿಕ್ಕಿತು, ನಮಗೆ ಏನು ಧನಲಾಭ ಆಯಿತು, ಯಾವ ಪದ, ಯಾವ ಪದವಿ, ಯಾವ ಪ್ರತಿಷ್ಠೆ ನಮಗೆ ದೊರಕಿತು ಅನ್ನೋದ್ರ ಬಗ್ಗೆ ನಾವು ಬೇಸರ ಪಟ್ಟಾಗ, ಚಿಂತೆ ಪಟ್ಟಾಗ, ಆಸೆ ಪಟ್ಟು ಸಿಗದಿದ್ದಾಗ ದುಃಖ ಆಗುತ್ತೆ. ಯಾವಾಗ ಅವೆಲ್ಲಕ್ಕೂ ಒಂದು ಹೆಸರು ಭಗವದ್ಗೀತೆಯಲ್ಲಿ ಫಲ ಅಂತ. ಫಲಾಸಕ್ತಿಯನ್ನು ಬಿಟ್ಟು ಮಾ ಫಲೇಶು ಕದಾಚನ ಕರ್ಮಣಿ ಏವ ಅಧಿಕಾರಸ್ಥೆ ಮಾ ಫಲೇಶು ಕದಾಚನ ಮಾ ಕರ್ಮ ಫಲ ಹೇತುರ್ಭೂಹು ಮಾತೆ ಸಂಗೋಸ್ತು ಅಕರ್ಮಣಿ. ಆ ಕಡೆ ಅಕರ್ಮದಲ್ಲಿ ಜಾರಿ ಬೀಳಬಾರ್ದು. ಸಮತೋಲನ ತಪ್ಪಿ ಜಾರಿ ಅನ್ನೋದಕ್ಕಿಂತ ಸಮತೋಲನ ತಪ್ಪಿ ಅನ್ಬೇಕು. ಟೈಟ್ ರೋಪ್ ವಾಕ್ ಅಂತ ನೀವು ಕೇಳಿದ್ದೀರಲ್ಲ, ಒಂದು ಹಗ್ಗ ಕಟ್ತಾರೆ ಎತ್ತರದಲ್ಲಿ ಇಲ್ಲಿಂದ ಅಲ್ಲಿವರೆಗೆ. ಅದ್ರ ಮೇಲೆ ಸಾಮಾನ್ಯವಾಗಿ ಒಂದು ಹುಡುಗಿ ತನ್ನ ಕೈಯಲ್ಲಿ ಒಂದು ಉದ್ದವಾದ ಕೋಲ್ ಹಿಡ್ಕೊಂಡು ನಡೀತಾಳೆ. ಟೈಟ್ ರೋಪ್ ವಾಕ್. ಸ್ವಲ್ಪ ಸಮತೋಲನ ತಪ್ಪಿ ಆ ಕಡೆ ಬಿದ್ರೆ ಸೋತ್ಲು, ಕೆಲವೊಮ್ಮೆ ಸಮತೋಲನ ತಪ್ಪಿ ಈ ಕಡೆ ಬೀಳ್ತಾಳೆ. ಆಧ್ಯಾತ್ಮಿಕ ಸಾಧನೆ ಹಾಗೆ ಇರೋದು. ಯಾಕಂತ ಹೇಳಿದ್ರೆ ಒಂದು ಕಡೆ ಕರ್ಮಫಲ ಆಸಕ್ತಿ ಬಿಡ್ತೀನಿ ಅಂತ ಹೇಳಿ ಕರ್ಮವೂ ಮಾಡದೆ ನಿಷ್ಕ್ರಿಯನಾಗಿ ಬಿಟ್ರೆ ಕೆಲ್ಸಕ್ಕೆ ಬಾರ್ದವ್, ನಿಜವಾಗ್ಲೂ ಕೆಲ್ಸಕ್ಕೆ ಬಾರ್ದು, ಏನು ಮಾಡ್ತಾ ಇಲ್ಲ, ಏನೋ ಮಾಡದಿದ್ರೆ ಆತನೇ ತಮಸ್ಸಿಗೆ ಹೊರಟೋಗ್ತಾನೆ, ತಮೋಗುಣಕ್ಕೆ ಹೋಗ್ತಾವ. ತಮೋಗುಣದಲ್ಲಿ ಹೋಗ್ಬಾರ್ದು. ಇನ್ನೊಂದ್ ಕಡೆ ಅಂತ ನಾನೆಲ್ಲ ಮಾಡ್ತೀನಿ, ನಾನ್ ಮಾಡ್ಕೊಡ್ತೀನಿ, ಅಯ್ಯೋ ನನ್ನಂತ ಮಾಡುವವ್ರು ಬೇರೆ ಯಾರಿಲ್ಲ ಅಂತ ಹೋಗಿ ಅದು ಸಕಾಮ ಕರ್ಮಕ್ಕೆ ಹೊರಡುವುದು. ಆ ಕಡೆ ಸಕಾಮ ಕರ್ಮದಲ್ಲಿಯೂ ಬೀಳಬಾರ್ದು, ಈ ಕಡೆ ಆಲಸ್ಯ, ಪ್ರಮಾದ, ನಿದ್ರಾ, ಪ್ರಮಾದಾಲಸ್ಯ ನಿದ್ರಾಭಿಹಿ ತನ್ ನಿಬಧ್ನತಿ ಭಾರತ ಅಂತ ಶ್ರೀಕೃಷ್ಣ 14ನೇ ಅಧ್ಯಾಯದಲ್ಲಿ ಹೇಳ್ತಾನೆ ತಮೋ ಗುಣದ ಲಕ್ಷಣಗಳ ಬಗ್ಗೆ. ಎಷ್ಟೋ ಜನ ಆಶ್ರಮ ಸೇರಿದವರು ಸುಧಾರಿಸುವ ಬದಲು ನಿದ್ದೆ ಹೆಚ್ಚು ಮಾಡೋಕೆ ಶುರು ಮಾಡ್ತಾರೆ. ವಿಶೇಷವಾಗಿ ಆಶ್ರಮಗಳಲ್ಲೆಲ್ಲ ಮಧ್ಯಾಹ್ನ ಊಟ ಆದ ನಂತರ ಮತ್ತೊಂದು 2 ಗಂಟೆ ಕ್ಲಾಸ್ ಇರೋದಿಲ್ಲ, 4 ಗಂಟೆಗೆ ಆಚಾರ್ಯರು ಕ್ಲಾಸ್ ಮಾಡ್ತಾರೆ. ಊಟ ಮಾಡಿದ್ರು ತಮಗೆ ಕೊಟ್ಟಿರುವಂತ ಕೊಠಡಿಗೆ ಹೋಗಿ ಓಂ ನಮಃ ಶಿವಾಯ. ಮೊದ್ಲು ಆ ಥರ ಮಾಡ್ತಿರ್ಲಿಲ್ಲ. ಕೆಲ್ಸಕ್ಕೆ ಹೋಗ್ತಿದ್ದಾಗ ಬೆಳಿಗ್ಗೆ 9 ಗಂಟೆಯಿಂದ ಸಾಯಂಕಾಲ 5ಕ್ಕೆ ಯಾವುದೋ ಆಫೀಸ್ ಹೋಗ್ತಿದ್ರು, ಅಥವಾ ಟೀಚರ್ ಆಗಿದ್ರೆ ಸ್ಕೂಲಲ್ಲಿ ಪಾಠ ಮಾಡ್ತಿದ್ರು, ಅಥವಾ ಇನ್ಯಾವುದೋ ಎಲ್ಲ ಕಡೆ ಬೆಳಿಗ್ಗೆ ಸಾಯಂಕಾಲ ಕೆಲಸ ಇರುವಂತದ್ದು. ಆದ್ರೆ ಈ ಆಶ್ರಮದಲ್ಲಿ ಬೇಗ 4 ಗಂಟೆಗೆ ಹೇಳ್ಬೋದು ಸರಿ, ಮಧ್ಯಾಹ್ನ ಫ್ರೀ ಟೈಮ್ ಇದೆ ಅಂತ ಹರೋಹರ ಅಂತ ಮಲ್ಬಿಡ್ತಾರೆ. ಅದು ಅಭ್ಯಾಸ ಆಗ್ಬಿಡುತ್ತೆ. ಆಮೇಲೆ ಅದು ಮೋಗುಣ, ತಮಸ್ಸು ಬಹಳ ಕೆಟ್ಟದು. ಕರ್ಮಯೋಗದ ಹೆಸರಲ್ಲಿ ತಮೋಗುಣದಲ್ಲಿ ನಾವು ಬೀಳಬಾರ್ದು. ಅದರಿಂದ ಶ್ರೀಕೃಷ್ಣ ಹೇಳಿದಾನೆ ಸಮತ್ವಂ ಯೋಗ ಉಚ್ಯತೆ. ಕೆಲಸ ಮಾಡುತ್ತಾ ಮಾಡುತ್ತಾ ಯಶಸ್ಸು ಅಥವಾ ಅಪಯಶಸ್ಸು, ಗೆಲುವು ಅಥವಾ ಸೋಲು ನಮಗೆ ದೊರಕಿದಾಗ ಬೇರೆ ಬೇರೆ ಸಂದರ್ಭಗಳಲ್ಲಿ ಅಲ್ಲಿ ಗೆದ್ದೆವು, ಇಲ್ಲಿ ಸೋತೆವು, ಅಲ್ಲಿ 10 ಜನ ಹೊಗಳಿದ್ರು, ಇಲ್ಲಿ 4 ಜನ ತೆಗಳಿದ್ರು, ಎಲ್ಲದರಲ್ಲೂ ಕೂಡ ಒಳಗಿಂದ ನಾವು ಸಮತೋಲನವನ್ನು ಇಟ್ಕೊಂಡ್ರೆ ಯೋಗ ಕರ್ಮಸು ಕೌಶಲಂ ಅಂತಲೂ ಹೇಳಿದೆ. ಕರ್ಮದಲ್ಲಿ ಕೌಶಲ. ಕೌಶಲ ಅಂತ ಹೇಳಿದ್ರೆ ಬಹಳ ಚುರುಕಾಗಿ ಬೇಗ ಬೇಗ ಮಾಡುವುದಲ್ಲ, ಅದು ಇದೆ, ಅದಿದ್ರೆ ಒಳ್ಳೇದು, ಆದ್ರೆ ಅದು ಮುಖ್ಯವಾಗಿ ಅದಲ್ಲ. ಯಾವ ಕರ್ಮಗಳಿಂದ ಅಥವಾ ಕರ್ಮಗಳನ್ನು ಮಾಡುವ ಯಾವ ರೀತಿಯಿಂದ ನಮ್ಮೊಳಗೆ ರಾಗದ್ವೇಷಗಳು ಇನ್ನಷ್ಟು ಹೆಚ್ಚಾಗ್ತವೆಯೋ, ಯಾವ ಕರ್ಮವನ್ನು ಮಾಡುವ ರೀತಿಯಿಂದ, ಕರ್ಮ ಮಾಡುವ ಯಾವುದೋ ಒಂದು ಪ್ರಕಾರದಿಂದ ನಮ್ಮೊಳಗೆ ಇನ್ನಷ್ಟು ಮಹತ್ವಾಕಾಂಕ್ಷೆ, ಇನ್ನಷ್ಟು ಆಸೆಗಳು, ಇನ್ನಷ್ಟು ನಾನು ನನ್ನದು ಅನ್ನೋದು ಬೆಳೆಯುತ್ತೋ ಅದು ನಾವು ಬೀಳಲಿಕ್ಕೆ ಕಾರಣ, ಅಧಪತನಕ್ಕೆ ಅದು ಮಾರ್ಗ. ಕರ್ಮಗಳನ್ನು ಮಾಡುವಾಗ ನಮ್ಮೊಳಗಿರುವಂತಹ ಈಗ ಇರುವ ರಾಗದ್ವೇಷಗಳು ಹೊರಟು ಹೋಗ್ಬೇಕು, ಹೊಸದಾಗಿ ರಾಗದ್ವೇಷಗಳು ಬರಬಾರದು. ಆ ಪ್ರಕಾರವಾಗಿ ಯಾರೋ ಬಹಳ ಕುಶಲತೆಯಿಂದ, ಅದರಿಂದ ಕೌಶಲಂ ಅಂತ ಶಬ್ದ ಉಪಯೋಗಿಸಿದ್ದಾರೆ. ಕರ್ಮ ಯೋಗ
ಯೋಗ ಕರ್ಮಸು ಕೌಶಲಂ. ಈ ರೀತಿಯಲ್ಲಿ ಯೋಗವನ್ನ ಹೆಚ್ಚಿನ ಕಡೆಯಲ್ಲಿ ಕರ್ಮಯೋಗದ ಜೊತೆ ಜೋಡಿಸಲಾಗಿದೆ. ಆದರೆ ಅಂತ ಒಂದು ನಿರ್ಬಂಧ ಏನಿಲ್ಲ. ಯಾರ ಮನಸ್ಸು ಸರಿಯಾದ ರೀತಿಯಲ್ಲಿ ಶಾಂತವಾಗುತ್ತೆ. ಸರಿಯಾದ ರೀತಿ ಅಂದ್ರೆ ಏನು? ಡ್ರಗ್ಸ್ ತಗೊಂಡ್ರು ಕೂಡ ಮನಸ್ಸು ಶಾಂತವಾಗುತ್ತೆ. ಈಗೆಲ್ಲ ಎಂತೆಂಥದ್ದೆಲ್ಲ ಔಷಧಿಗಳು ಬಂದಿವೆ. ಒಂದು ಮಾತ್ರೆ ನುಂಗಿದ್ರೆ ಆಯ್ತು, ಶಾಂತವಾಗಿರ್ತಾರೆ ಸ್ವಲ್ಪ ಕಾಲ. ಈಗ ತಾನೇ ಸಿಟ್ಟಲ್ಲಿದ್ದ, ಈಗ ತಾನೇ ಕೂಗಾಡ್ತಿದ್ದ, ಈಗ ತಾನೇ ಚಿಲ್ಲಾಡ್ತಿದ್ದ, ಈಗ ತಾನೇ ಬಹಳ ಪ್ರಕೋಪದಲ್ಲಿದ್ದ, ಒಂದೆರಡು ಟ್ಯಾಬ್ಲೆಟ್ ತಗೊಂಡ ಕಾಮ್ ಶಾಂತವಾಗ್ತಾನೆ, ನಿದ್ದೆ ಹೋಗ್ಬಿಡ್ತಾನೆ. ಅಥವಾ ಕೂತರು ಕಣ್ಣು ತೆರೆದಿದ್ರು ಕೂಡ ಯಾವ ಗಲಾಟೆ ಇಲ್ಲ. ಅದು ಬೇಕಾಗಿಲ್ಲ ನಮ್ಗೆ. ಅದು ಯೋಗ ಅಲ್ಲ. ಯೋಗ ಮತ್ತೇನು? ತಿಳುವಳಿಕೆಯಿಂದ, ವಿಶಾಲ ದೃಷ್ಟಿಯಿಂದ, ನಮ್ರತೆಯಿಂದ ನಮ್ಮ ಸೋಲನ್ನು ನಾವು ಒಪ್ಪಿಕೊಳ್ಳುವಂತಹದ್ದು. ನಮ್ಮಲ್ಲಿರುವ ನ್ಯೂನತೆಗಳನ್ನು ಅರಿತುಕೊಂಡು ಅದರ ಬಗ್ಗೆ ಉದ್ವಿಗ್ನರಾಗದೆ ಅದರ ಬಗ್ಗೆ ಏನ್ ಮಾಡ್ಲಿಕ್ಕಾಗತ್ತೋ ಅದನ್ನು ಈ ಕ್ಷಣದಿಂದ ಮಾಡೋದು. ಇಷ್ಟರವರೆಗೆ ಮಾಡಲಿಲ್ಲ, ಇವಾಗ್ಲಾರು ಮಾಡೋಣ. ಹಾಗೆ ನಮ್ಮನ್ನು ನಾವೇ ದಾರಿಗೆ ತಂದುಕೊಳ್ಳುತ್ತಾ ನಡೆಯುವುದು ಅದು ಯೋಗ. ಭಗವದ್ಗೀತೆಯ ಪ್ರತಿ ಅಧ್ಯಾಯದ ಕೊನೆಯಲ್ಲಿ ಅಧ್ಯಾಯದ ಹೆಸರು ಹೇಳಿ ಮತ್ತೆ ಬ್ರಹ್ಮವಿದ್ಯಾಯಾಮ್ ಯೋಗಶಾಸ್ತ್ರೇ ಅನ್ನೋದಾಗಿ ಬಂದಿದೆ. ಅಲ್ಲೂ ಹಾಗೆ ಬ್ರಹ್ಮವಿದ್ಯೆ ಅಂದ್ರೆ ಜ್ಞಾನ ಯೋಗ, ಚಿಂತನೆಯ ಮಾರ್ಗ. ವೇದಾಂತ ಓದಿಸುವವರೆಲ್ಲರೂ ಕೂಡ ಜ್ಞಾನಕ್ಕೆ ಅರ್ಹರಾಗಿರುವುದಿಲ್ಲ. ಅವರು ಪ್ರಾರಬ್ಧ ಓದ್ತಾರೆ, ಅವರು ಪ್ರಾರಬ್ಧ ಪಾಠವೂ ಮಾಡ್ತಾರೆ. ಆದರೆ ಗ್ರೌಂಡ್ ರಿಯಾಲಿಟಿ, ವಾಸ್ತವವಾಗಿ ತಮ್ಮ ಜೀವನದಲ್ಲಿ ಅವರಿಗೆ ಎಷ್ಟು ವಿವೇಕ ಇದೆ, ಎಷ್ಟು ವೈರಾಗ್ಯ ಇದೆ, ದೇವರೇ ಬಲ್ಲ. ಅಥವಾ ಅವರ ಆತ್ಮಸಾಕ್ಷಿ ಗೊತ್ತು. ಅವರ ಆತ್ಮಸಾಕ್ಷಿ ಹೇಳುತ್ತೆ, ನೀನು ಇವತ್ತು ದೊಡ್ಡ ಉಪನಿಷತ್ ಮೇಲೆಲ್ಲ ಮಾತಾಡಿದ್ಯಲ್ಲ, ಸಂತೋಷ. ಆದ್ರೆ ನಿನಗೆ ಇನ್ನೂ ಅಂತ ಇಂದ್ರಿಯ ಸಂಯಮ, ಕಾಮಕ್ರೋಧಗಳ ಮೇಲೆ ನಿಗ್ರಹ ಇಲ್ಲ ಕಣೋ. ಸ್ವಲ್ಪ ಕರ್ಮಯೋಗದಲ್ಲಿರು, ಮೊದಲೇ ಅವಸರದಲ್ಲಿ ಹಾರಬೇಡ ಅಂತ ಒಳಗಿನ ಮಾತು ಹೇಳುತ್ತೆ, ಒಳಗಿನ ಅಂತರ್ಧ್ವನಿ. ಆವಾಗ ಬ್ರಹ್ಮವಿದ್ಯೆಯಲ್ಲಿ ಶಾಸ್ತ್ರಜ್ಞನಾಗಿದ್ರೂ ಕೂಡ ಪಾಠ ಪ್ರವಚನಗಳನ್ನು ಮಾಡ್ತಿರ್ಬೋದು ಒಬ್ಬ. ಆದ್ರೆ ಅವನು ಸಾಧನೆಯ ರೂಪದಲ್ಲಿ ಯೋಗವನ್ನು ಆಶ್ರಯಿಸಬೇಕು, ಕರ್ಮಯೋಗ. ಅದರಿಂದ ಬ್ರಹ್ಮವಿದ್ಯಾಯಾಮ್ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೆ ಕರ್ಮಯೋಗೋ ನಾಮ ತೃತೀಯೋಧ್ಯಾಯ, ಜ್ಞಾನಯೋಗೋ ನಾಮ ಚತುರ್ಥೋಧ್ಯಾಯ, ಅಥವಾ ಮುಂದೆ ಮೋಕ್ಷ ಸನ್ಯಾಸ ಯೋಗೋ ನಾಮ ಅಷ್ಟಾದಶೋಧ್ಯಾಯ. ಪ್ರತಿ ಯೋಗದ ಹೆಸರು ಇಂತಿಂತ ಯೋಗ. ಆಮೇಲೆ ಪ್ರತಿಯೊಂದು ಅಧ್ಯಾಯವು ಇರೋದು ಯಾವುದಕ್ಕೆ? ಬ್ರಹ್ಮವಿದ್ಯೆಗಾಗಿ, ಯೋಗಶಾಸ್ತ್ರಕ್ಕಾಗಿ. ಯೋಗಶಾಸ್ತ್ರ ಅನ್ನುವಂತಹದ್ದು ದಾರಿಯಲ್ಲಿ ಬಹಳಷ್ಟು ದೂರ ನಡೆಯಬೇಕಾದ ಭಾಗ, ಮತ್ತು ಆ ದಾರಿಯಲ್ಲಿ ಕೊನೆಯ ಹಂತ ಅದು ಜ್ಞಾನಯೋಗ. ಶಾಸ್ತ್ರಜ್ಞರಾದರೂ ಕೂಡ ಅವರ ಸಾಧನೆಯಲ್ಲಿ ಕರ್ಮಯೋಗದಲ್ಲಿರ್ತಾರೆ ತುಂಬಾ ಮಂದಿ. ಮತ್ತು ವಿವೇಕ ವೈರಾಗ್ಯಗಳು ಸಾಕಷ್ಟು ಒಳ್ಳೆಯ ಪ್ರಮಾಣದಲ್ಲಿ ಅವರಿಗೆ ದೊರೆತಾಗ ಅವರು ಜ್ಞಾನಯೋಗಕ್ಕೆ ವಾಸ್ತವವಾಗಿ ಹೋಗ್ತಾರೆ. ಅಲ್ಲಿವರೆಗೆ ಮಾತಾಡ್ತಿರ್ಬೋದು, ಅವ್ರಿಗೆ ತಿಳಿದಿರ್ಬೋದು, ನಾಲಿಗೆ ತುದಿಯಲ್ಲೇ ಉತ್ತರಗಳಿವೆ ಪ್ರಶ್ನೆಗಳಿಗೆಲ್ಲ. ಆದ್ರೆ ಜ್ಞಾನಯೋಗದ ಅಭ್ಯಾಸಿಗಳಾಗಬೇಕಾದ್ರೆ ವಿವೇಕ ವೈರಾಗ್ಯ ಬೇಕೇ ಬೇಕು. ಈ ರೀತಿಯಲ್ಲಿ ಬ್ರಹ್ಮವಿದ್ಯಾ ಯೋಗಶಾಸ್ತ್ರ, ಇಂಗ್ಲಿಷ್ನಲ್ಲಿ ಹೇಳುವುದಿದ್ರೆ ಯೋಗಶಾಸ್ತ್ರ ಈಸ್ ಫಾರ್ ಪ್ಯೂರಿಫಿಕೇಶನ್ ಆಫ್ ದಿ ಮೈಂಡ್, ಇಂಟಗ್ರೇಷನ್ ಆಫ್ ದಿ ಪರ್ಸನಾಲಿಟಿ. ಬ್ರಹ್ಮವಿದ್ಯೆ ಏನು? ಬ್ರಹ್ಮವಿದ್ಯೆಯು ಟ್ರಾನ್ಸೆಂಡೆನ್ಸ್, ವ್ಯಕ್ತಿತ್ವವನ್ನು ದಾಟಿ ಹೋಗಲಿಕ್ಕೆ ಬೇಕಾಗುವಂತಹ ವಿಶೇಷವಾದ ದೃಷ್ಟಿ. ಅದರಿಂದ ಇವತ್ತು ಯೋಗಿ ಯಾರು ಅನ್ನುವುದಕ್ಕೆ ಸಂಗ್ರಹವಾಗಿ ಹೀಗೆ ಹೇಳಬಹುದು, ಅವನು ಅಥವಾ ಅವಳು ಯೋಗಿ ಯಾವಾಗಂದ್ರೆ ವಿವೇಕ ವೈರಾಗ್ಯಗಳು ಚೆನ್ನಾಗಿ ಬೆಳೆಯುತ್ತಿರುವಾಗ, ತನ್ನ ಕರ್ಮವನ್ನ ಇತರರಿಗೋಸ್ಕರ ಅಥವಾ ಭಗವತ್ ಸಮರ್ಪಣೆಯಾಗಿ ಮಾಡುವವನು ಅಥವಾ ಮಾಡುವವಳು ಯೋಗಿ ಅಥವಾ ಯೋಗಿನಿ ಅಂತ ಹೇಳಬಹುದು. ನಮ್ಮ ಇಂದ್ರಿಯಗಳನ್ನ, ನಮ್ಮ ಮನಸ್ಸುಗಳನ್ನ ಅದರಿಂದ ಸಾಕಷ್ಟು ಮಟ್ಟಿಗೆ ಸರಿಯಾದ ದಾರಿಯಲ್ಲಿ ಕೊಂಡೊಯ್ಯಬೇಕು. ಅವುಗಳನ್ನ ಯದ್ವಾ ತದ್ವಾ ಅವುಗಳೇನು ಬಯಸ್ತವೆಯೋ ಅದನ್ನು ಪಡೆಯಲಿಕ್ಕೆ ನಾವು ಬಿಡಬಾರದು. ಆಗ ನಾವು ಯೋಗಿ ಅಂತ ಆಗ್ತೀವಿ.
ಅದರಿಂದ ಯೋಗಿ ಅಂದ್ರೆ ಸಾಧನೆ ಪಥದಲ್ಲಿರುವವನು, ಚಿತ್ತಶುದ್ಧಿಯನ್ನ ಪಡೆಯುತ್ತಿರುವವನು, ಚಿತ್ತಶುದ್ಧಿಯಲ್ಲಿ ಮೇಲೆ ಮೇಲೆ ಹೋಗುತ್ತಿರುವವನು ಯೋಗಿ. ಆಮೇಲೆ ತುಂಬಾ ಚಿತ್ತಶುದ್ಧಿ ಪಡೆದ ನಂತರ ಅಧ್ಯಾತ್ಮ ಚಿಂತನೆ, ಆತ್ಮನಿಷ್ಠೆಯನ್ನು ಅಭ್ಯಸಿಸುವವನು ಜ್ಞಾನಿ. ಯೋಗಿ ಅನ್ನುವುದು ಮೊದಲನೇ ಹಂತ, ಜ್ಞಾನಿ ಅನ್ನುವಂತಹದ್ದು ಮೇಲಿನ ಹಂತ. ಅರ್ಜುನನಿಗೆ ಮತ್ತೆ ಮತ್ತೆ ಶ್ರೀಕೃಷ್ಣ ನೀನು ಯೋಗಿ ಆಗಿ ಅಂತ ಯಾಕೆ ಹೇಳ್ತಿದ್ದಾನಂದ್ರೆ, ಅರ್ಜುನ ಆ ಜ್ಞಾನಿಯಾಗಿ ಓಡಾಡಲಿಕ್ಕೆ ಇನ್ನೂ ಸಿದ್ಧನಿರ್ಲಿಲ್ಲ. ಅದರಿಂದ ನಮಗೂ ಕೂಡ ಯೋಗಿ ಭವ ಅಂತ ಕೃಷ್ಣ ಹೇಳುವುದು. ಯಾಕಂದ್ರೆ ನಾವು ಕೂಡ ಅರ್ಜುನನ ರೀತಿ ಎಷ್ಟೋ ಮಟ್ಟಿಗೆ, ಬಹಳ ಮಟ್ಟಿಗೆ ನಾವು ಜ್ಞಾನವನ್ನು ಅಭ್ಯಾಸ ಮಾಡಲಿಕ್ಕೆ ಯೋಗ್ಯತೆ ಹೊಂದಿಲ್ಲ. ವೇದಾಂತವನ್ನ ಓದಿರಿ, ನೀವು ಪಾಠ ಮಾಡುವವರಾದ್ರೆ ಪಾಠವೂ ಮಾಡಿ, ಚಿಂತೆ ಇಲ್ಲ. ಆದರೆ ಒಳಗೊಳಗೆ ನಿಮಗೆ ಸ್ಪಷ್ಟವಾಗಿ ಗೊತ್ತಿರಬೇಕು, ನನ್ನಲ್ಲಿರುವ ವಿವೇಕ ವೈರಾಗ್ಯಗಳನ್ನು ಇನ್ನಷ್ಟು ಭದ್ರಪಡಿಸಬೇಕು, ಇನ್ನಷ್ಟು ಬಲಿಷ್ಠವಾಗಿ ಮಾಡಬೇಕು. ಆದ್ರಿಂದ ಸೇವೆಯನ್ನು ಮಾಡ್ತಾ ಇರಿ. ಮತ್ತೆ ನಾನು ನನ್ನದು ಅಂತ ಇಲ್ವಾದ್ರೆ ಆ ವೇದಾಂತ ಪ್ರವಚನ ಮಾಡುವಾಗಲೂ ಕೂಡ ಒಬ್ಬ ವ್ಯಕ್ತಿ ಅದರಲ್ಲಿ ನನ್ನ ಗರಿಮೆ, ನನ್ನ ಕೀರ್ತಿ ಬೆಳಿಬೇಕಂತ ಆಸೆ ಪಟ್ರೆ ಗೋವಿಂದ. ಅವನು ಕರ್ಮಯೋಗ ಮಾಡದೆ ನೇರವಾಗಿ ಜ್ಞಾನಯೋಗಕ್ಕೆ ಹೋಗ್ಲಿಕ್ಕೆ ಪ್ರಯತ್ನ ಮಾಡಿದವ್ರ ಕತೆ ಹಾಗೆ. ಕರ್ಮಯೋಗ ಮಾಡಿದವರು, ಕರ್ಮಯೋಗವನ್ನು ಮಾಡಿ ಸಿದ್ಧತೆಯನ್ನು ಪಡೆದವರು ವೇದಾಂತದ ಪ್ರವಚನ ಕೊಡುವಾಗ ನಾನು ಪ್ರವಚನ ಕೊಡ್ತಾ ಇದ್ದೇನೆ ಅಂತ ಭಾವಿಸೋದಿಲ್ಲ. ದೇವರ ದಯೆಯಿಂದ ಕೆಲವು ಒಳ್ಳೆ ಮಾತುಗಳು ಬರ್ತಾ ಇವೆ ಈ ಬಾಯಿಯಿಂದ. ಶಿವ ರಕ್ಷಿಸು. ಪಾಹಿ ಮಾಂ ಚಂದ್ರಶೇಖರ 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 ಪಾಹಿ ಮಾಂ ಚಂದ್ರಶೇಖರ 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 ರಕ್ಷ ಮಾಂ ಅಂತ ಮಾರ್ಕಂಡೇಯ ಹಾಡಿದ ಹಾಗೆ ನಾವು ಕೂಡ ಆ ಶಿವನನ್ನ, ಆ ದೇವಿಯನ್ನ, ಆ ನಾರಾಯಣನನ್ನ ಪ್ರಾರ್ಥಿಸ್ತೀವಿ. ಈ ಕೀರ್ತಿ ಬೇಡ ನನಗೆ, ಈ ಒಂದು ಪಾಪ್ಯುಲಾರಿಟಿ ಬೇಡ, ಯಾವ ರೀತಿ ಕೂಡ ಪ್ರಾಪಂಚಿಕವಾದದ್ದು ಬೇಡ. ಈ ಏನಾದ್ರೂ ಹೇಳುವಂತ ಸಾಮರ್ಥ್ಯ ಇದ್ದುದಾದ್ರೆ ನಿನ್ನ ಕೃಪೆ, ಅದು ವಿಚಾರ ಸ್ಪಷ್ಟತೆ ಬರಲಿ, ವಿವೇಕ ವೈರಾಗ್ಯಗಳು ಹೆಚ್ಚಾಗಲಿ, ನಿನ್ನ ಪಾದ ಅರವಿಂದಗಳ ಕಡೆಗೆ ಭಕ್ತಿ ನನ್ನದು ಹೆಚ್ಚಾಗಲಿ ಅಂತಲೇ ಭಾವಿಸುತ್ತಾ, ಆಶಿಸುತ್ತಾ, ಬಯಸುತ್ತಾ ಆತ ಪಾಠ ಪ್ರವಚನಗಳನ್ನು ಮಾಡಿಯಾನು. ಇಲ್ವಾದ್ರೆ ಬಹಳ ಕಷ್ಟ. ಮಾತನಾಡುವುದೊಂದು, ಒಳಗಿನ ಕತೆ ಇನ್ನೊಂದಾಗ್ಬಿಡುತ್ತೆ. ಬಹಳ ಕಷ್ಟ, ಅದು ಬಹಳ ಗಂಡಾಂತರ, ಬಹಳ ಅಪಾಯಕಾರಿಯಾದ ಪರಿಸ್ಥಿತಿ. ಆದ್ರಿಂದ ಪರೋಪಕಾರದಿಂದ ದೈನಿಕ ಜೀವನದಲ್ಲಿ ಒಂದು ಹೆಚ್ಚಿನ ವ್ಯವಸ್ಥಿತವಾದ ರೀತಿಗಳು, ನಿಯಮಗಳು ಬರುವ ಮೂಲಕ ನಾವುಗಳು ಒಳ್ಳೆಯ ಚಿತ್ತಶುದ್ಧಿಯನ್ನು ಪಡೆದಂತಹ ಯೋಗಿ ಆಗ್ಬೋದು. ಒಳ್ಳೆಯ ಚಿತ್ತಶುದ್ಧಿ ಹೊಂದಿದವನೇ ಯೋಗಿ, ಒಳ್ಳೆಯ ಸಾಧನೆಯನ್ನು ಮಾಡುತ್ತಿರುವವನೇ ಯೋಗಿ ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ. ಓಂ ಶ್ರೀ ಲಲಿತಾಂಬಿಕಾಯೈ ನಮಃ.